ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಏನಾಯ್ತು ಈಗ? ಅಣವಶ್ಚ, ಜೀವರು ಒಟ್ಟಿ ಮೇಲೆ ಏನಾಗಿದ್ದಾರೆ? ಅಣುಗಳೇ ಹೊರತು ಏನಲ್ಲ, ವ್ಯಾಪ್ತರಲ್ಲ. ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ದೊಡ್ಡ ವಿಷಯ. ಇವತ್ತು ನಾವು ದೇವರೋ ಜೀವರೋ ಅಂತ ಪ್ರಶ್ನೆ ಬಂತೀಗ. ಉತ್ತರ ಏನದಕ್ಕೀಗ? ವ್ಯಾಪ್ತಿ ಇದೆಯಾ ಈಗ? ಇನ್ ಬಿಟ್ವೀನ್ ಇಲ್ಲ, ಚೇತನರಲ್ಲಿ ಇಲ್ಲ, ಅಣು ಅಷ್ಟೇ, ಮಿಡ್ಲ್ ಅಂತಿಲ್ಲ. ಅರ್ಥ ಆಗುತ್ತೆ, ಸರಿಯಾಗಿ ತಿಳ್ಕೊಬೇಕು. ಸರ್ವವ್ಯಾಪ್ತ ಪರಮಾತ್ಮನ ಇದ್ದಾನೆ, ಸೂಕ್ಷ್ಮನೂ ಆಗಿದ್ದಾನೆ. ಬರೀ ಅಣುವಾಗಿರೋದು ಯಾರು ಅಂದರೆ ಜೀವ. ಯಾವ ಜೀವ ಅಂದಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಅಷ್ಟರ ಮಟ್ಟಿಗೆ ಇದೆ. ಒಂದು ಪ್ರಶ್ನೆ ಬಂತಾಗ ಅತಾಹ ಓಂ ಶ್ರೇಷ್ಠಶ್ಚ ಓಂ. ಆದರೆ ವಾಯುದೇವರಂಥವ್ರು ಅಂತ ಪ್ರಶ್ನೆ ಈಗ. ಭಾರಿ ಪ್ರಾಣತತ್ವ ಅಂತ ಭಾರಿ ಹೇಳ್ತಿರಲ್ಲ, ಅವರು ಅಂತ ಅವರು ಹೌದು. ಶ್ರೇಷ್ಠಶ್ಚ, ವಾಯುದೇವರು ಸಹ. ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಪ್ರಾಣದೇವರು ಜ್ಯೇಷ್ಠ ಶ್ರೇಷ್ಠ ಅಂತ ಹೆಸರು. ಅವರು ಕೂಡ ಏನಾಗಿದ್ದಾರೆ? ನಮ್ಮಲ್ಲೇ ನೋಡಿ, ಈಗ ಚೀಫ್ ಮಿನಿಸ್ಟರ್ ತಗೊಳ್ಳಿ, ಬಾರ್ಡಿನರಿ ತಗೊಳ್ಳಿ, ಇಬ್ಬರು ಕೂಡ ಏನವರು? ಮನುಷ್ಯರೇ. ಕಾಮನ್ ಫ್ಯಾಕ್ಟರ್. ಅದೇ ರೀತಿಯೇ ತೊಗೊಂಡ್ಬಿಟ್ರೆ ಎಷ್ಟು ಗಲ್ಲ ಏನೇ ಆಗಿರಲಿ, ಯಾವ ವ್ಯತ್ಯಾಸವಾಗಿರಲಿಲ್ಲ. ಎಷ್ಟೋ ಸತ್ಯ ಹೈಟಲ್ಲಿ ಇವರೇ ಜಾಸ್ತಿ ಇರ್ಬೋದು. ನಮ್ಮ ಇದರಲ್ಲಿ ಧಾರವಾಡ ಕಾಲೇಜಲ್ಲಿದ್ದಾಗ ಅಟೆಂಡರ್ ಕೂತಿರ್ತಿದ್ದ. ಅವ್ನು ಭಯಂಕರ ಮೇಕಪ್ ಹೌದು. ಹೊಸರು ವಿವಿಧ ಪ್ರಿನ್ಸಿಪಾಲ್ ಅಂತ ತಿಳ್ಕೊಂಡ್ಬಿಡ್ಬೇಕಂತ. ಪ್ರಿನ್ಸಿಪಾಲ್ ಪಾಪ ಹೀಗೆ ಕೂತಿರ್ತಿದ್ದ, ಇವ್ರು ಹೀಗೆ ಕೂತಿರ್ತಿದ್ರು ನೋಡಿದ್ರೆ. ಅದು ತಮಾಷೆ ಅಂದರೆ ಕನ್ನಡ ತಮಾಷೆ. ಅವ್ನು ಎಂದೂ ಅದೇ ವಿಷಯದಲ್ಲಿ ಬರ್ತಿದ್ದೆ ಯಾವಾಗ ಕೂಡ. ಯಾವ್ದು ಅಲ್ಲಿ ಮಾತ್ರ ಸ್ಪೆಷಲ್ ಅವನು. ಅಲ್ಲಿ ಬಾರಿ ಮುಂದೆ ಕೂತ್ಕೊಂಡು ಜೋರಾಗಿ ಕೂತ್ಕೊಂಡ್ರೆ ಶೂರ್ ಹಾಕ್ಕೊಂಡು. ಸ್ಟೂಲು ಚೇರಲ್ಲ, ಚೇರು ಕೊಡೋದಿಲ್ಲ ಅವರಿಗೆಲ್ಲ. ಅದು ಹೇಗಿರುತ್ತೆ ಅಂದರೆ ವೇಷ ಅಷ್ಟೇ, ಅದಕ್ಕೆ ಮಹತ್ವ ಇರೋದಿಲ್ಲ. ಆ ಇರ್ತದಲ್ಲಿ ಎಷ್ಟೇ ಅಲಂಕಾರ ಮಾಡ್ಕೊಂಡು ಅಟೆಂಡರ್ರೇ. ಇವನು ಎಷ್ಟು ಇದರಲ್ಲಿ ಮಿನಿಮಮ್ ಡ್ರೆಸ್ಸಲ್ಲಿದ್ದರೂ ಇವನು ಆಫೀಸರೇ. ಇದು ಅರ್ಥ ಮಾಡಿಕೊಂಡ್ರೆ ದೇವತೆ ಎಂಥ ರೂಪದಲ್ಲಿ ಬಂದರೂ ದೇವರೇ. ಜೀವ ಎಂಥ ವೇಷ ಹಾಕ್ಕೊಂಡ್ರು ಫ್ಯಾನ್ಸಿ ಡ್ರೆಸ್ ಹೊರತು ಏನಾಗೋದಿಲ್ಲ, ಅದು ದೇವರ ಸಾಧ್ಯನೇ ಇಲ್ಲ. ಓಂ ಶ್ರೇಷ್ಠಶ್ಚ ಸೌಕ್ಷ್ಮೇಣ ಹವಾ ಯೇಷೋ ಅವತಿಷ್ಠತೆ ಸ್ಥೂಲತ್ವೇನ ಬುಧೇತಿ ಸೂಕ್ಷ್ಮಶ್ಚಾಥೋ ಸ್ಥೂಲಶ್ಚ ಪ್ರಕೃತಿತಃ ಸೂಕ್ಷ್ಮೋ ಅನ್ಯತಃ ಸ್ಥೂಲೋ ಅಥೈನ ಬಾಹು ಸಾದಿ ಅನಾದಿರಿತಿ ಇತಿ ಗೌಪವನಶ್ರುತೇ. ವಾಯುದೇವರು ಸಹ ಹಾಗೇ ಇದ್ದಾರೆ ಹೊರತು ಏನಲ್ಲ, ಅವರು ವ್ಯಾಪ್ತ ಸ್ವರೂಪ ಅಲ್ಲ. ಲಕ್ಷ್ಮೀನಾರಾಯಣರಿಬ್ಬರೇ ವ್ಯಾಪ್ತರು. ಓಂ ನ ವಾಯುಕ್ರಿಯೆ ಪೃಥಗುಪದೇಶಾತ್. ಓಂ ಏನ ಯಾರು? ವಾಯುದೇವರು. ಅವು ಯೋಗದಿಂದ ಸರ್ವಾಂತರ್ಯಾರು, ಅದು ಸಾಧ್ಯ. ಇವತ್ತು ನಾವೇ ಬೆಳಗ್ಗೆ ಬೆಂಗಳೂರಲ್ಲಿದ್ದು ಮಧ್ಯಾಹ್ನ ಡೈಲಿಯಲ್ಲಕ್ಕಾಗತ್ತಾ? ಆಗತ್ತಾ? ಪ್ಲೇನ್ಲಿದ್ದರೆ ಮಾಡೋಕ್ಕೆ ಅದು ದುಡ್ಡು ಕೊಡಬೇಕು, ಫ್ರೀ ಕರ್ಕೊಂಡು ಹೋಗೋದಿಲ್ಲ. ಹುಡುಗ ಅವರೇ ಭಾರಿ ಶ್ರೀಮಂತರು ಓಡಾಡ್ತಾರೆ. ಅಲ್ಲ, ಪ್ಲೇನ್ ಮಿಸ್ ಆಯಿತು, ಆ ಓನ್ ಇಟ್ಕೊಂಡಿದ್ದಾರೆ ರೀ, ಅದು ಬೇರೆ. ಜೊತೆಗೆ ಈ ಓನ್ಸೇ ಪ್ಲೇನ್ ಎಷ್ಟೋ ಜನ ಇದ್ದಾರೆ. ಇವತ್ತು ಹೆಲಿಕಾಪ್ಟರ್ ಇಟ್ಕೊಂಡ್ರೆ ಬೇಕಾದಷ್ಟು ಜನ ಇದ್ದಾರೆ, ಗೊತ್ತಾಯ್ತಾ? ಇಷ್ಟ ಬಂದಾಗ ಓಡಾಡ್ತಾರೆ. ಆ ದೃಷ್ಟಿಯಲ್ಲಿ ಅದು ಅವ್ನ ದುಡ್ಡು ಐಶ್ವರ್ಯ ಬೇಕು ಅದಕ್ಕೆ. ವಾಯುದೇವರು ಎಷ್ಟು ಶಕ್ತಿ ಇದೆ, ಒಂದೇ ಕಾಲಕ್ಕೆ ಎಷ್ಟು ವ್ಯಾಪ್ತಿ ಶಕ್ತಿ ಇದೆ. ನೇಚರ್ ಅವರು ಮನುಷ್ಯರು ನಮ್ಮಂತೆ. ಮತ್ತೆ ಇವರು ಅದು ಜೀವರಾಗಿದ್ದು ಅದಕ್ಕೆ ಜೀವೋತ್ತಮ ಅಂತ ಹೆಸರಾಯ್ತಾ ಹೊರತು ಏನಂತ ಹೆಸರು ಬರಲಿಲ್ಲ ಅವರಿಗೆ. ಅದು ಜೀವತ್ವ ಒಪ್ಪಿಕೊಡದೆ ಹೋದರೆ ಜೀವೋತ್ತಮನ ಪದ ಹೇಳೋಕ್ಕೆ ಪ್ರಸಂಗನೇ ಬರಲಿಲ್ಲ. ದೇವರಿಗೆ ಸರ್ವೋತ್ತಮ ಅಂತ ಅದಕ್ಕೆ ಕರೆದು. ಜೀವೋತ್ತಮ, ಸರ್ವೋತ್ತಮ. ಜೀವರಾಗಿದ್ದು ಉತ್ತಮರಾಗಿದ್ದಾರೆ. ಚೇಷ್ಟಾಯಾಂ ಬಾಹ್ಯವಾಯೌ ಚ ಮುಖ್ಯ ಪ್ರಾಣೇ ಚ ಗೀಯತೆ ಪ್ರಾಣಶಬ್ದಸ್ತಿಷು ತೇಷು ಮುಖೇ ಮುಖ್ಯ ಪ್ರಕೀರ್ತಿತಃ. ಇಲ್ಲಿ ವಾಯು ಚೇಷ್ಟಾಯಾಂ ಬಾಹ್ಯೌ ಚ ಮುಖ್ಯ ಪ್ರಾಣೇ ಚ ಗೀಯತೆ ಪ್ರಾಣಶಬ್ದ. ಪ್ರಾಣ ಎಲ್ಲೆಲ್ಲಿ ಕರೀತಾರೆ ಗೊತ್ತಾ? ಪ್ರಾಣ ಇದೆಯಾ, ಆ್ಯಕ್ಟಿವಿಟಿ, ಅದಕ್ಕೂ ಏನಂತ ಕರೀತಾರೆ? ಪ್ರಾಣ ಅಂತ ಹೆಸರಿದೆ. ಬಾಹ್ಯವಾಯು, ಹೊರಗಿನ ವಾಯುಗೂ ಪ್ರಾಣ ಅಂತ ಕರೀತಾರೆ. ಮುಖ್ಯ ಪ್ರಾಣೇಚ, ಮುಖ್ಯ ಪ್ರಾಣನೂ ಪ್ರಾಣ ಅಂತ ಕರೀತಾರೆ. ಆ ಪ್ರಾಣಶಬ್ದ ತ್ರಿಷು ಹೇಷು, 3 ಕಡೆ ಪ್ರಾಣಶಬ್ದವನ್ನು ಕರೀತಾರೆ. ಆದರೆ ಬರೀ ಪ್ರಾಣ ಅಂದರೆ ಯಾರು? ಮುಖೇ ಮುಖ್ಯ ಕೀರ್ತಿತ, ಮುಖ್ಯ ಪ್ರಾಣ ಅಂತಲೇ ಅರ್ಥ. ಬರೀ ಪ್ರಾಣ ಅಂದರೆ ಯಾರು ತಗೋಬೇಕು? ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣೆ ಲೋಕದೊಳಗೆ. ಅಲ್ಲಿ ಪ್ರಾಣದೇವ ಅಂದರೆ ಯಾರು? ಮುಖ್ಯ ಪ್ರಾಣದೇ. ಇನ್ನು ಅರ್ಥ ಆಯ್ತು. ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ, ಬರೀ ಪ್ರಾಣ ಅಂದರೆ ಯಾರು? ಮುಖ್ಯ ಪ್ರಾಣನೇ. ಮುಖೇ ಮುಖ್ಯ ಪ್ರಕೀರ್ತಿತಃ ಇತಿ ವಾಯುಕ್ರಿಯೆಯೋರಪಿ ವ್ಯಪದೇಶಾತ್ ಉತ್ಪತ್ತಿಶ್ರುತಿ ತಯೋರ್ನ ಸ್ಯಾತ್. ಸ ವಾಯುಕ್ರಿಯೆಯೋರಪಿ ವ್ಯಪದೇಶಾತ್ ಉತ್ಪತ್ತಿಶ್ರುತಿ. ಆದ್ದರಿಂದ ವಾಯುದೇವರಿಗೆ ಹುಟ್ಟು ಇಳಿಯುವುದು ಅಂತ ಕೇಳಿ ಹಿಂದೆ ಹೇಳಿದ್ದಾರೆ. ಇನ್ನೊಂದು ರೀತಿ ಹೇಳುತ್ತಾರೆ.
ಸ ಪ್ರಾಣಮಸೃಜತ, ಪ್ರಾಣದ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅಂತ ಹೇಳಿದ ಮೇಲೆ ಏನು ಬರಲಿಲ್ಲ ಅವರಿಗೀಗ? ಸರ್ವೋತ್ತಮತ್ವ ಬರಲಿಲ್ಲ. ಖಂ ವಾಯುರ್ಜ್ಯೋತಿರಾಪಃ ತಪೋ ಮಂತ್ರಾಹ ಕರ್ಮ ಇತಿ ಪೃಥಗುಪದೇಶ, ಪ್ರತ್ಯೇಕವಾಗಿ ಹೇಳಿದ್ದಾರೆ. ವಾಯುದೇವರಿಗೂ ಹುಟ್ಟಿದ ಬಿಡಿಸಿ ಹೇಳಿದ್ದಾರೆ. ಎಲ್ರಿಗೂ ಹುಟ್ಟು ಅಂಥೇಳಿ ಬರೀ ಜನರಾಗಿ ಹೇಳಿದ್ದಲ್ಲ, ಸ್ಪೆಸಿಫಿಕ್ಕಾಗೂ ಹೇಳಿದ್ದಾರಾದ್ದರಿಂದ ಅವರು ಜೀವನೇ, ಅವರು ಅಣುವೆ. ಭೂತಾನಿ ಚೇಷ್ಟಾ ಮಂತ್ರಾಶ್ಚ ಮುಖ್ಯ ಪ್ರಾಣಾದಿದಂ ಜಗತ್ ಮುಖ್ಯ ಪ್ರಾಣ ಪರಸ್ಮಾಚ್ಚ ನ ಪರ ಕಾರಣಾನ್ವಿತ ಇದು ವಾಯುಪ್ರೋಕ್ತಿ. ಭೂತಾನಿ ಚೇಷ್ಟಾ ಮಂತ್ರಾಶ್ಚ, ಎಲ್ಲ ಭೂತಗಳು, ಎಲ್ಲ ಚೇಷ್ಟೆಗಳು. ಚೇಷ್ಟ ಅಂದರೆ ಯಾವುದು? ಉಚ್ಚಾವಚ ಏನ ಸಮಸ್ತ ಚೇಷ್ಟ, ವಾಯುಸ್ಥಿತಿ ನೆನಪಿಟ್ಕೊಂಡ್ರೆ ಪದ್ವೈದ್ಯ ನೆನಪಾಗಬೇಕಾಗ. ಮಂತ್ರಾಶ್ಚ ಮುಖ್ಯ ಪ್ರಾಣಾದಿದಂ ಜಗತ್, ಎಲ್ಲವೂ ಮುಖ್ಯ ಪ್ರಾಣದಿಂದಲೇ ಬರಬೇಕು. ಭೂತಗಳು, ಎಲ್ಲ ಪ್ರಾಣಿಗಳು ಅವರಿಂದ, ಚೇಷ್ಟೆಗಳು ಅವರಿಂದನೇ. ಮಂತ್ರಾಶ್ಚ, ಮಂತ್ರ ಅವರೇ ಉಪದೇಶ ಮಾಡಬೇಕಾದವರು. ಮುಖ್ಯ ಗುರುತ್ವ ಯಾರ್ದು ಅವರೇನೆ. ಯಾಕೆ? ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ, ಎಲ್ಲ ಮಂತ್ರಗಳ ಸಿದ್ಧಿ ಇರೋದು ಯಾರಿಗೆ? ವಾಯುದೇವರಿಗೆ. ಆದ್ದರಿಂದ ಅವರೇ ಮುಖ್ಯ ಗುರುಗಳು, ಅವರೇ ತಂತ್ರಸಾರದ ಮಂತ್ರ ಹೇಳಿರೋದ್ರಿಂದ ಅಷ್ಟು ಮಹತ್ವ ಇದೆ. ಮುಖ್ಯ ಪ್ರಾಣ ಪರಸ್ಮಾಚ್ಚ ನಹರೇ ನ ಪರಹ ಕಾರಣಾನ್ವಿತ. ಮುಖ್ಯ ಪ್ರಾಣನ ಮೇಲೆ ಇರೋದು ಯಾರು ಅಂದರೆ ಪರಸ್ಮಾತ್, ಪರಸ್ಮಾಚ್ಚ ದೇವರಿಂದ ಬಂದವರಾದ್ದರಿಂದ ಸರ್ವೋತ್ತಮ ದೇವರೇ ಹೊರತು ಇವರಲ್ಲ. ಇದು ವಾಯುಪ್ರೋಕ್ತೆ ಇದು ಮುಖ್ಯ ಪ್ರಾಣಾಧಿಕರಣಂ. 3 ಹೆಸರಿದೆ: ಪ್ರಾಣಾಧಿಕರಣ, ಮುಖ್ಯ ಪ್ರಾಣಾಧಿಕರಣ, ಶ್ರೇಷ್ಠಾಧಿಕರಣ, ಹೀಗೆಲ್ಲ ಇದೆ. ಮೊದಲನೇ ಇದರಲ್ಲೇ 2 ಅಧಿಕರಣ ಬಂದಿತ್ತು. ಪಾದಾಂತ್ಯ ಪ್ರಾಣಾಧಿಕರಣ, ಮಧ್ಯ ಅತಯವ ಪ್ರಾಣ ಒಂದು, ಕೊನೆ ಬರೋ ಪ್ರಾಣ ಒಂದು. ಪ್ರಾಣಾಧಿಕರಣ ಹೇಳಿದ್ರೆ ಎಷ್ಟು ಅಧಿಕರಣಗಳಿದೆ, ಸರಿಯಾಗಿ ಯಾವುದು ಅಂತ ಸ್ಪೆಸಿಫಿಕ್ ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳಬೇಕು. ಪ್ರಾಣಾತಿದಂ ಆವಿರಾಸೀತ್ ಪ್ರಾಣೋ ಧತ್ತೆ ಪ್ರಾಣೇ ಲಯಮಭ್ಯುಪೈತಿ ನ ಪ್ರಾಣ ಕಿಂಚಿದಾಶ್ರಿತ ಇತಿ ಅಗ್ನಿವೇಶ್ಯ ಶ್ರುತಂ. ಶ್ರುತಿ ಹೇಳುತ್ತೆ ಎಲ್ಲ ಪ್ರಾಣದೇವರಿಂದಲೇ. ಪ್ರಾಣೋ ಧತ್ತೆ, ನಮ್ಮನ್ನೆಲ್ಲ ಧರಿಸಿರೋದು ಯಾರು? ದೇವದೇ ಜಗತ್ ಪ್ರಾಣ. ಯಾರು? ಮುಖ್ಯ ಪ್ರಾಣನೇ. ಧತ್ ಪ್ರಾಣೇ ಲಯಮಭ್ಯುಪೈತಿ, ಪ್ರಾಣ ಹೊತ್ತ ತಕ್ಷಣ ಸತ್ರು ಅಂತ ಕರೀತಾರೆ. ನ ಪ್ರಾಣ ಕಿಂಚಿದಾಶ್ರಿತ, ಪ್ರಾಣದೇವರು ಯಾರನ್ನೂ ಆಶ್ರಯಿಸಿಲ್ಲ ಅಂತ ಒಂದು ಶ್ರುತಿ ಹೇಳ್ತಾ ಇದೆ. ಹಾಗೆ ಅವರು ಸರ್ವೋತ್ತವರು ಅಂತಾಗುತ್ತಾಗ ಅಲ್ಲ. ಇನ್ನೊಂದಿದೆ, ಅಂತ ಯದಾಶ್ರಯಾದಶ್ಚ ಚೇಷ್ಟ ಸೌಢ್ಯ ಸೋ ಅನ್ಯಂ ಕಥಮುಪಾಶ್ರಯೇತ್ ಯಥಾ ಪ್ರಾಣಸ್ತಥಾ ರಾಜ ಸರ್ವಶೈಕಾಶ್ರಯೋ ಭವೇತಿತಿ ಯುಕ್ತಿರ್ಭಾರತೆ. ಪ್ರಾಣಸ್ಯ ಏತದ್ವಶೇ ಸರ್ವಂ ಪ್ರಾಣಃ ಪರವಶೇ ಸ್ಥಿತಃ. ಎಲ್ಲದೂ ಪ್ರಾಣನ ವಶ. ಪ್ರಾಣದೇವರು ಯಾರ ವಶ? ಪರಮಾತ್ಮನ ವಶ. ಮುಖ್ಯ ಪ್ರಾಣವಶೇ ಸರ್ವಂ ಸವಿಷ್ಣೋರ್ವಶಗಃ ಸದಾ. ಅಣುಭಾಷ್ಯದಲ್ಲಿ ಹಾಗೆ ಇಟ್ಟಿದ್ದಾರೆ. ಅಣುಭಾಷ್ಯ ಇದು ಭಾಷ್ಯ, ಅಣುಭಾಷ್ಯ ಇದೇ ಅರ್ಥ ಪರಮಾತ್ಮ ಅಲ್ಲಿಟ್ಟಿದ್ದ. ಪ್ರಾಣಸ್ಯೈತದ್ವಶೇ ಸರ್ವಂ ಪ್ರಾಣಃ ಪರವಶೇ ಸ್ಥಿತಃ ನ ಪರಃ ಕಿಂಚಿದಾಶ್ರಿತ್ಯ ವರ್ತತೆ ಪರಮೋ ಯತಃ ಇತಿ ಪೈಂಗಿಶ್ರುತಿ. ಪರಮಾತ್ಮ ಯಾರನ್ನೂ ಆಶ್ರಯಿಸಿಲ್ಲ. ಇದೇ ವಾಕ್ಯ ಬಂದಿದೆ. ರುದ್ರಂ ಸಮಾಶ್ರಿತ ದೇವಾಃ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದ್ ಉಪಾಶ್ರಿತ. ತುಂಬ ಸತಿ ಕೋಟ್ ಮಾಡಿದ್ದಾರೆ ಅವರು. ಅದನ್ನೆಲ್ಲ ನೆನಪಿಟ್ಕೊಂಡ್ರೆ ಇದೆಲ್ಲ ಅರ್ಥ ಆಗುತ್ತೆ. ಅತಾಹ, ಈಗ ನಿರ್ಣಯ ಏನು ಅಂತ ಪ್ರಶ್ನೆ, ಅದನ್ನೆಲ್ಲ ಬಿಡಿಸಿ ಹೇಳುತ್ತಾರೆ. ಅದು ನಾಳೆ. ಚಕ್ಷುರಾಧಿಪತ್ತು ಸಹ ಶಿಷ್ಯಾದಿಭ್ಯಾವೋ. ನಾಳೆ ಕೂಡ ಇದೆ.